ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್ ಅಶು ಅಡ್ಮಿಸ್. ನಾನಿವತ್ತು ಅಲಸಂದಿ ಬೀಜದ ಸಾಂಬಾರು ಮಾಡ್ತಿದ್ದೀನಿ. ಹೇಗೆ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ, ನಾನು ಅಲಸಂದಿ ಬೀಜನ ತೊಗೊಂಡಿದ್ದೀನಿ. ಇದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕುಕ್ಕರಿಗೆ ಹಾಕೋಣ ಬನ್ನಿ. ನೋಡಿ, ನಾನು ಕುಕ್ಕರ್ನ ತೊಗೊಂಡಿದ್ದೀನಿ. ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ಅಲಸಂದಿ ಬೀಜನ ಹಾಕೋತಾ ಇದ್ದೀನಿ. ತೊಗರಿ ಬೇಳೆನ ಹಾಕೋತಾ ಇದ್ದೀನಿ. ವಾಶ್ ಮಾಡಿ ಇಟ್ಕೊಂಡಿರೋಂಥ ತೊಗರಿ ಬೇಳೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ನಾನು. ನೋಡಿ, ಇವಾಗ ಇದಕ್ಕೆ 2 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ, ಅದನ್ನು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ 1 ಸ್ಪೂನಷ್ಟು ಉಪ್ಪು ಹಾಕೋತಾ ಇದ್ದೀನಿ. ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೊಳ್ಳೋಣ. ಇವಾಗ ಇದಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕೊಳ್ಳೋಣ. ನೋಡಿ, ನಾನು ಕಾಳು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಇವಾಗ ಇದನ್ನು ವಿಸಲ್ ಹಾಕ್ಸ್ಕೊಳ್ಳೋಣ. ಒಂದು 3 ವಿಸಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ, 2 ರಿಂದ 3. ನೋಡಿ, ಅದು ವಿಸಲ್ ಆಗೋ ಅಷ್ಟರಲ್ಲೇ ನಾವು ಒಂದು ಪೇಸ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ, ಹಾಗೆ ಕೊಬ್ಬರಿ ತೊಗೊಂಡಿದ್ದೀನಿ ಸ್ವಲ್ಪ, ಹಾಗೆ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ಪೇಸ್ಟ್ ಮಾಡ್ಕೋಬೇಕು. ನೋಡಿ, ನಾನು ಇವಾಗ ಇದನ್ನು ರುಬ್ಕೊಂಡು ಬರ್ತೀನಿ. ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ, ನಾನು ಇದನ್ನು ಇವಾಗ ರುಬ್ಕೊಂಡಿದ್ದೀನಿ. ಈ ಥರ ಬಂದಿದೆ ನೋಡಿ. ಕುಕ್ಕರ್ ವಿಸಲ್ ಮೋರಾಗಿ ಇವಾಗ ಫುಲ್ ಆರೋಗಿದೆ. ಇವಾಗ ಓಪನ್ ಮಾಡೋಣ. ನೋಡಿ ಯಾವ ಥರ ಬೆಂದಿದ್ದಾವೆ. ನೋಡಿ, ವಿಸಲ್ ಆಗಿದೆ, ಎಲ್ಲ ತೆಗ್ದಿದ್ದೀನಿ. ಫುಲ್ಲು ನೀಟಾಗಿ ಬಾಯ್ಲ್ ಆಗಿದೆ. ಇವಾಗ ಇದಕ್ಕೆ ರುಬ್ಬಿರೋ ಮಸಾಲೆನ ಹಾಕೊಳ್ಳೋಣ. ಹಾಗೆ ಇದಕ್ಕೆ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರ್ನ ಹಾಕೋತೀನಿ. ನಾನು ಮಾಡ್ಕೊಂಡಿರೋದು ಮನೆಯಲ್ಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡರ್ನ ಒಂದು 2 ಸ್ಪೂನ್ನ ಹಾಕ್ಕೊಂಡಿದ್ದೀನಿ. ಹಾಗೆ ಧನಿಯಾನ ಒಂದು 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಖಾರ ಪುಡಿನ 1.5 ಸ್ಪೂನಷ್ಟು ಹಾಕೋತಾ ಇದ್ದೀನಿ. ಬೇಕು ಅಂದವರು ಜಾಸ್ತಿ ಹಾಕೋಬೋದು. ನಾನು 1.5 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಹಾಗೆ ಇದಕ್ಕೆ ನಾನು ನೀರು ಹಾಕೋತಾ ಇದ್ದೀನಿ. ಜಾರ್ ತೊಳೆದ್ಬಿಟ್ಟು ನಾನು ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು 10 ನಿಮಿಷ ಇದನ್ನು ಕುದಿಯೋದಕ್ಕೆ ಬಿಡೋಣ. ನೋಡಿ, ಇವಾಗ ಇದಕ್ಕೆ ಈ ಟೈಮಲ್ಲಿ ಉಪ್ಪು ನೋಡಿಕೊಂಡು, ಉಪ್ಪು ಬೇಕು ಅಂದರೆ ಹಾಕೋಬೋದು. ನನಗೆ ಉಪ್ಪು ಬೇಕು, ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ. ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು. ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮಮ್ಮ ಎಲ್ಲಾದರೂ ಹಲಸಿನ ಬೀಜದ ಸಾಂಬಾರು ಮಾಡಬೇಕು ಅಂದಿದ್ರೆ ನಾವು ಅರ್ಧಕ್ಕರ್ಧ ಸುಟ್ಕೊಂಡು ತಿಂದೇನೆ ಖಾಲಿ ಮಾಡ್ತಾಯಿದ್ವಿ. ಇದು ರೊಟ್ಟಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಬಟ್ ನಾನು ಇವತ್ತು ಮಾಡ್ತಾ ಇರೋದು ರೈಸಿಗೆ. ಇವಾಗ ಇದನ್ನು ಕುದಿಯೋದಕ್ಕೆ ಬಿಡೋಣ. ಆ ಸೈಡಲ್ಲಿ ಸಾಂಬಾರು ಕುದೀಲಿ, ಈ ಸೈಡಲ್ಲಿ ನಾವು ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ನಾನು ಒಂದು 4 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ನೀವು ಬೆಳ್ಳುಳ್ಳಿ ಅಥವಾ ಕರಿಬೇವಿದ್ರೆ ಹಾಕೋಬೋದು. ಕರಿಬೇವಿಲ್ಲ, ಹಾಗಾಗಿ ನಾನು ಹಾಕೋತಾ ಇಲ್ಲ. ಇವಾಗ ಒಂದು 2 ಹೆಚ್ಚಿಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ಕೋತಾ ಇದ್ದೀನಿ. ಇವಾಗ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೀವು ಈ ಸಾಂಬಾರನ್ನ ತರಕಾರಿ ಹಾಕ್ಕೊಂಡು ಸಹ ಮಾಡ್ಕೋಬೋದು. ನಾನು ಬಟ್ ತರಕಾರಿ ಹಾಕ್ಕೊಂಡಿಲ್ಲ, ಬರೀ ಸಿಂಪಲಾಗಿ ಮಾಡ್ಕೊಳ್ಳೋಣ ಅಂತ ಒಂದು ಮಾಡಿದ್ದೀನಿ. ನೀವು ತರಕಾರಿ ಹಾಕ್ಕೊಂಡು ಸಹ ಮಾಡ್ಕೋಬೋದು, ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕೋಣ. ನೋಡಿ, ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಇವಾಗ ಸಾಂಬಾರಿಗೆ ಹಾಕೊಳ್ಳೋಣ.
ಇವಾಗ ಸಾಂಬಾರು ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಹಾಕ್ಕೊಂಡು ತಿಂತಾ ಇದ್ರೆ ಇವಾಗ ಟೇಸ್ಟ್ ಮಾಡುವ ಸಮಯ. ತುಂಬ ಕ್ವಿಕ್ಕಾಗಿ ನಾನು ಹಲಸಿನ ಹಣ್ಣಿನ ಬೀಜ ಸಾಂಬಾರು ಮಾಡಿದ್ದೀನಿ. ಬನ್ನಿ ಮತ್ತು ಟೇಸ್ಟ್ ಹೇಗಿದೆ ಅಂತ ನೋಡೋಣ. ತುಂಬಾ ಚೆನ್ನಾಗಾಗಿದೆ ಸಾಂಬಾರು ಮಾತ್ರ. ಬೀಜ ಎಲ್ಲ ಬೀಜ ಸಾಫ್ಟಾಗಿ ಒಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಗಟ್ಟಿಯಾಗಿದೆ ಸಾಂಬಾರು. ಸಾಂಬಾರು ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಾಗಿದೆ. ನೋಡಿ ನಮ್ಮ ಮನೆಯವರು ಆಡ್ಕೊತಿದ್ದಾರೆ ನಾನೇ ಮಾಡಿ ನಾನೇ ಟೇಸ್ಟ್ ಮಾಡ್ತಿದ್ದೀನಿ ಅಂತ. ಒಂದು ಸಲ ಅವ್ರಿಗೆ ಟೇಸ್ಟ್ ಮಾಡಿಸ್ತಾರೆ ನೋಡೋಣ. ನೆಕ್ಸ್ಟ್ ವೀಡಿಯೋದಲ್ಲಿ ಅವರಿಗೆ ಟೇಸ್ಟ್ ಮಾಡಿಸ್ತೀನಿ, ನೋಡೋಣ ಅವ್ರು ಯಾವ ಥರ ರಿವ್ಯೂ ಕೊಡ್ತಾರೆ ಅಂತ. ಹಾಗೆ ನಾನು ತೋರಿಸಿರೋ ಹಾಗೆ ಹಲಸಿನ ಹಣ್ಣಿನ ಸಾಂಬಾರನ್ನ ನೀವು ಸಹ ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಬಾಯ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.